ಹಣದ ಸಮಸ್ಯೆ ನಿಮಗಿದ್ರೆ, ಅರ್ಜೆಂಟ್ ಆಗಿ ನನಗೆ ಇಷ್ಟು ಹಣ ಬೇಕೇ ಬೇಕು ಅಂತ ನೀವು ಅನ್ಸಿದ್ರೆ, ಈ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿದ್ರೆ ನಿಮ್ದು ಯಾವುದೇ ಒಂದು ವಿಶ್ ಇರ್ಲಿ ಅದು ಫುಲ್ಫಿಲ್ ಆಗುತ್ತೆ. ಜೊತೆಗೆ ಯಾವುದೇ ಟೆನ್ಷನ್ ಇರ್ಲಿ, ಆಂಗ್ಸೈಟಿ ಇರ್ಲಿ, ಡಿಪ್ರೆಷನ್ ಇರ್ಲಿ, ಅದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಪ್ರಾಬ್ಲಮ್ಸ್ ನಿಮ್ದು ಎಲ್ಲ ಸಾಲ್ವ್ ಆಗುತ್ತೆ. ತುಂಬಾ ಸಿಂಪಲ್ ಟೆಕ್ನಿಕ್ ಬಟ್ ತುಂಬಾನೇ ಪವರ್ಫುಲ್. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಏನದು ಉಪಾಯ ಅಂತ ನೋಡೋದಾದ್ರೆ, ಇದನ್ನ ಬೇ ಲೀಫ್ ರಿಚುವಲ್ ಅಂತ ನಾವು ಹೇಳ್ತೀವಿ. ನಾವು ಪುಲಾವ್ ಎಲೆ ಅಂತೀವಲ್ಲ ಅಥವಾ ತೇಜ್ ಪತ್ತ ಅಂತೀವಲ್ಲ ಅದು. ಇದನ್ನ ಎಲ್ಲರ ಮನೆಯಲ್ಲೂ ನಾವು ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಅಡಿಗೆ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಆದ್ರೆ ನಿಮ್ಗೆ ಗೊತ್ತಾ, ಇದರಿಂದ ನಾವು ತುಂಬಾ ವಿಶಸ್ ಅನ್ನ ಫುಲ್ಫಿಲ್ ಮಾಡ್ಕೋಬಹುದು. ಅದು ಹಣದ ವಿಷಯ ಇರಲಿ, ಆರೋಗ್ಯ ಇರಲಿ, ಹೀಗೆ ಯಾವುದೇ ಒಂದು ವಿಚಾರ ಇರಲಿ, ಯಾವುದೇ ಒಂದು ವಿಷ್ ಇರಲಿ, ನಮ್ಮ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಇರಲಿ, ಅದನ್ನೆಲ್ಲ ಇದು ಫುಲ್ಫಿಲ್ ಮಾಡಿಕೊಡುತ್ತೆ. ಆದರೆ ಈ ರುಚಿಯಲ್ಲನ್ನ ಕರೆಕ್ಟ್ ಆಗಿ ಮಾಡಬೇಕು. ಕರೆಕ್ಟ್ ಪ್ರೋಸೆಸ್ ಅಲ್ಲಿ ಮಾಡಿದ್ರೆ ಮಾತ್ರ ಇದು ರಿಸಲ್ಟ್ ಕೊಡೋದು. ಈ ಒಂದು ಪ್ರೋಸೆಸ್ ಅನ್ನ ನೀವು 3 ತರ ಮಾಡ್ಬೋದು. ಅಂದ್ರೆ 3 ತರ ಈ ಟೆಕ್ನಿಕ್ ಅನ್ನ ನೀವು ಯೂಸ್ ಮಾಡ್ಬೋದು. ಮೊದಲನೇದಾಗಿ, ನಿಮ್ಮ ಯಾವುದೇ ಒಂದು ವಿಶ್ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಇದ್ರೆ, ನಿಮ್ಮ ವಿಶ್ ಅನ್ನ ಈ ಎಲೆಯ ಮೇಲೆ, ಈ ಒಂದು ತೇಜ್ ಪತ್ತ ಅಥವಾ ಪುಲಾವ್ ಎಲೆ ಅಂತೀವಲ್ಲ ಇದ್ರ ಮೇಲೆ ನೀವು ರೆಡ್ ಕಲರ್ ಪೆನ್ ಅಲ್ಲಿ ಬರಿಬೇಕು. ಬ್ಲ್ಯಾಕ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಆಲ್ಮೋಸ್ಟ್ ನೀವು ಬ್ಲ್ಯಾಕ್ ಅನ್ನ ಯೂಸ್ ಮಾಡೋದನ್ನ ಬಿಟ್ಟೇ ಬಿಡಬೇಕು. ನೀಲಿ ಕಲರ್ ಅಥವಾ ರೆಡ್ ಕಲರ್ ಪೆನ್ ಅಲ್ಲಿ ನೀವು ಇದ್ರ ಮೇಲೆ ಬರಿಬೇಕಾಗುತ್ತೆ. ಇದನ್ನ ಯಾವಾಗ ಮಾಡಬೇಕು ಅಂದ್ರೆ, ಇದನ್ನ ಪೌರ್ಣಿಮೆ ದಿನ ಅಂದ್ರೆ ಹುಣ್ಣಿಮೆ ದಿನ ನೀವು ಮಾಡಬೇಕು. ನಿಮ್ಮ ಯಾವುದೇ ವಿಶ್ ಇದ್ರೂ ಹುಣ್ಣಿಮೆ ದಿನ ಬರೀರಿ. ಎಲೆಯನ್ನ ಸ್ವಲ್ಪ ನೀಟಾಗಿರೋದನ್ನ ತಗೊಳ್ಳಿ. ಕಟ್ ಆಗಿರಬಾರ್ದು, ಅದು ತುದಿ ಎಲ್ಲ ಕಟ್ ಆಗಿರಬಾರ್ದು. ಚಿಕ್ಕದಾಗಿ ವಿಷಯನ ಬರಿಬೇಕು. ಫಾರ್ ಎಕ್ಸಾಂಪಲ್, ನೀವು ಹಣವನ್ನ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ಮನಿ ಅಂತ ಬರಿಬೇಕು. ಜಾಬ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಜಾಬ್ ಅಂತ ಬರಿಬೇಕು. ಫುಲ್ ಸ್ಟೋರಿನ ಇದ್ರ ಮೇಲೆ ಬರೆಯಕ್ಕಾಗಲ್ಲ. ನೀವು ಜಾಬ್ ಅನ್ನ ನೋಡ್ತಾ ಇದ್ರೆ ಇಲ್ಲಿ ಜಾಬ್ ಅಂತ ಬರೀರಿ. ಇಲ್ಲ ನೀವು ಮನಿಯನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಇದ್ರೆ, ಹಣವನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಇದ್ರೆ ಮನಿ ಅಂತ ಬರೀರಿ. ಇಲ್ಲ ಅಂದ್ರೆ ನೀವು ಲವ್ ಅನ್ನ ಅಂದ್ರೆ ರಿಲೇಶನ್ಶಿಪ್ ಅನ್ನ, ಪಾರ್ಟ್ನರ್ ಅನ್ನ ಹುಡುಕ್ತಾ ಇದ್ರೆ ನೀವಿಲ್ಲಿ ರಿಲೇಶನ್ಶಿಪ್ ಅಥವಾ ಲವ್ ಅಂತ ಬರೀರಿ. ಹೀಗೆ ಚಿಕ್ಕದಾಗಿ ಬರೆದ್ಬಿಟ್ಟು, ಹೆಲ್ತ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಹೆಲ್ತ್ ಅಂತ ಬರೀರಿ. ಚಿಕ್ಕದಾಗಿ ನೀವು ಬರೆದ್ಬಿಟ್ಟು, ಬರೆದಾದ್ಮೇಲೆ ಎರಡೂ ಹಸ್ತದ ಮಧ್ಯ ಈ ಎಲೆಯನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಜೋಡಿಸ್ಕೊಂಡು, ಇದನ್ನ ನಿಮ್ಮ ಹಾರ್ಟ್ ಹತ್ರ ತಗೊಂಡು ಬಂದು ಕಣ್ಣನ್ನ ಮುಚ್ಚಿ ನೀವು ವಿಜುವಲೈಸ್ ಮಾಡಬೇಕು. ಹೇಗೆ ಅಂದ್ರೆ, ಈಗಾಗ್ಲೇ ನಿಮ್ಮ ವಿಶ್ ಈಡೇರ್ಬಿಟ್ಟಿದೆ. ಈಗಾಗ್ಲೇ ನೀವು ಅನ್ಕೊಂಡಿದ್ದು ನಿಮ್ಮ ಲೈಫಲ್ಲಿ ಆಗಿದೆ. ಅಂದ್ರೆ ಜಾಬ್ ಸಿಕ್ಬಿಟ್ಟಿದೆ, ನಿಮ್ಮ ಪಾರ್ಟ್ನರ್ ಸಿಕ್ಕಿದ್ದಾರೆ, ಹಣ ಬಂದಿದೆ, ಆರೋಗ್ಯ ಸುಧಾರಿಸಿದೆ, ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ತಿದೆ. ಈ ರೀತಿಯಾಗಿ ನಿಮ್ಮ ವಿಶ್ ಫುಲ್ಫಿಲ್ ಆಗಿದೆ ಅಂತ ಅನ್ಕೊಂಡು ಇದನ್ನ ನಿಮ್ಮ ಹಾರ್ಟ್ ಚಕ್ರದ ಹತ್ರ ಇಟ್ಕೊಂಡು ಒಂದು 5 ನಿಮಿಷ ವಿಜುವಲೈಸ್ ಮಾಡಬೇಕು, ಫೀಲ್ ಮಾಡಬೇಕು. ನಿಮ್ಮ ಒಂದು ವಿಜುವಲೈಸೇಷನ್ ಮೂಲಕ ಆ ಪಾಸಿಟಿವ್ ವೈಬ್ರೇಷನ್ ಅನ್ನ ಮತ್ತೆ ಹಾಗೆ ಆ ಒಂದು ಇಂಟೆನ್ಷನ್ ಅನ್ನ ಇದರಲ್ಲಿ ನೀವು ಹಾಕಬೇಕು. ಇದನ್ನ ಚಾನಲೈಸ್ ಮಾಡ್ಬೇಕು ನೀವು. ನಂತರ ಇದನ್ನ ಕ್ಯಾಂಡಲ್ ಅಥವಾ ಸ್ಟವ್ ಅಥವಾ ಬೆಂಕಿ ಪಟ್ನ ಯೂಸ್ ಮಾಡಿಕೊಂಡು ಇದನ್ನ ಬರ್ನ್ ಮಾಡ್ಬಿಡಿ. ಬರ್ನ್ ಮಾಡಿದ ನಂತರ ಏನ್ ಮಾಡ್ಬೇಕು ಅಂದ್ರೆ, ಆ ಬೂದಿನ ಬರ್ನ್ ಮಾಡುವಾಗ ಒಂದು ಬಟ್ಲಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಬರ್ನ್ ಮಾಡಿ. ಆ ಬೂದಿನಲ್ಲಿ ನೀವು ಹೊರಗಡೆ ಹೋಗಿ ಅದನ್ನ ನಿಮ್ಮ ಕಾಂಪೌಂಡ್ ಅಥವಾ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು, ಕಿಟಕಿ ಹತ್ರ ಹೋಗ್ಬಿಟ್ಟು ಅದನ್ನ ಗಾಳಿಯಲ್ಲಿ ಊದ್ ಬಿಡ್ಬೇಕು. ಅಂದ್ರೆ ಗಾಳಿಯಲ್ಲಿ ಅದನ್ನ ಹಾರ್ ಬಿಡ್ಬೇಕು. ಬಟ್ಟಲನ್ನ ಕೈಯಲ್ಲಿ ಹಿಡ್ಕೊಂಡು ಟೆರೆಸ್ ಮೇಲೆ ಅಥವಾ ನಿಮ್ಗೆ ಎಲ್ಲಿ ಬ್ಯಾಲ್ಕನಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ಹೋಗಿ ಇದನ್ನ ಗಾಳಿಯಲ್ಲಿ ಹಾರ್ ಬಿಡ್ತಾ ನೀವು ಅನ್ಕೋಬೇಕು, ನನ್ನ ವಿಶ್ವ ಯೂನಿವರ್ಸ್ಗೆ ತಲುಪ್ತಾ ಇದೆ, ಯೂನಿವರ್ಸ್ ಇದನ್ನ ನನಗೆ ರಿವರ್ಸ್ ಕೊಡ್ತಾ ಇದೆ, ನಾನು ಏನ್ ಅನ್ಕೊಂಡಿದ್ದೀನೋ ಅದು ನನಗೆ ರಿಸಲ್ಟ್ ಸಿಗ್ತಾ ಇದೆ ಅನ್ಕೊಂಡು ನೀವು ಇದನ್ನ ವಿಜುವಲೈಸ್ ಮಾಡಿ ಯೂನಿವರ್ಸ್ಗೆ, ಬ್ರಹ್ಮಾಂಡಕ್ಕೆ ಥ್ಯಾಂಕ್ಸ್ ಹೇಳಿ ಇದನ್ನ ಹಾರ್ಬಿಡ್ಬೇಕು. ಕೆಲವೇ ದಿನಗಳಲ್ಲಿ ಮ್ಯಾಜಿಕ್ ಆಗುತ್ತೆ. ನಿಮ್ಮ ವಿಶ್ ಖಂಡಿತ ಪೂರ ಆಗುತ್ತೆ. ಈಗ ಎರಡನೇ ಟೆಕ್ನಿಕ್, ಈ ಒಂದು ಎಲೆಯನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಮಾಡ್ಬೋದು ಅಂದ್ರೆ, ಇದು ಜಸ್ಟ್ ಬರೀ ಪರ್ಟಿಕ್ಯುಲರ್ ಆಗಿ ಮನಿ ಬಗ್ಗೆ ಮಾತ್ರ. ಮನಿ ಅಟ್ರಾಕ್ಷನ್ ಮಾಡ್ಕೋಬೇಕು ನೀವು ಅಂತ ಇದ್ರೆ, ಹಣದ ಸಮಸ್ಯೆ ನಿಮಗಿದ್ರೆ, ಅರ್ಜೆಂಟ್ ಆಗಿ ನನಗೆ ಇಷ್ಟು ಹಣ ಬೇಕೇ ಬೇಕು ಅಂತ ನೀವು ಅನ್ಸಿದ್ರೆ, ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ಎಲೆಯ ಮೇಲೆ ನೀವು ಚಿಕ್ಕದಾಗಿ ನಂಬರ್ ಅನ್ನ ಬರಿಬೇಕು. ಅಂದ್ರೆ ಎಕ್ಸಾಗರೇಟ್ ಆಗಿ ಬರೆಯಕ್ ಹೋಗ್ಬೇಡಿ, ನನಗೆ ಕೋಟಿ ಬರಬೇಕು ಅಥವಾ ನನಗೆ ಮಿಲಿಯನ್ ಬರಬೇಕು, ಟ್ರಿಲಿಯನ್ ಬರಬೇಕು ಅಂತ ಬರೆಯಕ್ ಹೋಗ್ಬೇಡಿ. ಸದ್ಯಕ್ಕೆ ನಿಮಗೆ 10,000, 5,000 ಅಥವಾ 10 ಲಕ್ಷ, 1 ಲಕ್ಷ, ಈ ತರ 50,000, ಈ ತರ 10 ಲಕ್ಷದ ಒಳಗಡೆ ನಂಬರ್ ಅನ್ನ ನೀವು ಬರೆದ್ಬಿಟ್ಟು ಕೆಳಗಡೆ ನಿಮ್ಮ ಹೆಸರನ್ನ ಬರಿಬೇಕು. ಹಣದ ನಂಬರ್ ಅನ್ನ ಬರೆದಾದ್ಮೇಲೆ ಕೆಳಗಡೆ ನಿಮ್ಮ ಹೆಸರನ್ನ ಬರಿಬೇಕು. ಅಥವಾ ನಿಮಗೆ ಎಷ್ಟು ಹಣ ಬರಿಬೇಕು ಅಂತ ಗೊತ್ತಾಗ್ಲಿಲ್ಲ, ನನಗೆ ಎಷ್ಟು ಇವಾಗ ನೀಡ್ ಇದೆ, ನನಗೆ ನೆಸೆಸಿಟಿ ಎಷ್ಟಿದೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಜಸ್ಟ್ ಮನಿ ಅಂತ ಬರೀರಿ. ಮನಿ ಅಥವಾ ಹಣ ಅಂತ ಬರೆದ್ಬಿಟ್ಟು ಕೆಳಗಡೆ ನಿಮ್ಮ ಹೆಸರನ್ನ ಬರೀರಿ. ಬರೆದ್ಬಿಟ್ಟು ಅದನ್ನ ಕೈಯಲ್ಲಿ ಹಿಡಿದು 5 ನಿಮಿಷ ಮೇಲೆ ಹೇಳಿದಾಗೆ ನೀವು ವಿಜುವಲೈಸ್ ಮಾಡಬೇಕು. ಇದಕ್ಕೆ ಪಾಸಿಟಿವ್ ಇಂಟೆನ್ಷನ್ ಅನ್ನ ಕಳಿಸ್ಬೇಕು, ಪಾಸಿಟಿವ್ ವೈಬ್ಸ್ ಅನ್ನ ನೀವು ಕಳಿಸ್ಬೇಕು. ನಂತರ ಇದನ್ನ ನಿಮ್ಮ ವ್ಯಾಲೆಟ್ ಅಲ್ಲಿ, ಇದನ್ನ ಸುಡಬಾರ್ದು. ಮನಿ ಅಟ್ರಾಕ್ಷನ್ ಮಾಡ್ಬೇಕಾದ್ರೆ ಇದನ್ನ ಸುಡಕ್ ಹೋಗ್ಬೇಡಿ. ಇದನ್ನ ನಿಮ್ಮ ವ್ಯಾಲೆಟ್ ಅಲ್ಲಿ ಅಥವಾ ನಿಮ್ಮ ಬ್ಯಾಗ್ ಅಲ್ಲಿ ಅಥವಾ ನೀವೆಲ್ಲಿ ಇದನ್ನ ದುಡ್ಡು ಇಡ್ತಿರೋ ಅಥವಾ ನೀವೆಲ್ಲಿ ಸೀಕ್ರೆಟ್ ಆಗಿ ಏನಾದ್ರೂ ಇಟ್ಕೊಂಡಿರ್ತಿರೋ ಆ ಜಾಗದಲ್ಲಿ ಇದನ್ನ ನೀವು ಇಟ್ಬಿಟ್ಟು ಮರ್ತು ಬಿಡ್ಬೇಕು. ಈಗ ಈ ಎಲೆಯನ್ನ ಯೂಸ್ ಮಾಡಿಕೊಂಡು 3ನೇ ಟೆಕ್ನಿಕ್ ಅನ್ನ ಹೇಗೆ ಮಾಡೋದು ಅಂದ್ರೆ,
ನಿಮ್ಮ ಮನೆಯಲ್ಲಿ ಏನಾದ್ರೂ ಬೇರೆ ಸಮಸ್ಯೆ ಇದ್ರೆ, ಹಣ ಮತ್ತೆ ಜಾಬ್ ಬಿಟ್ಬಿಟ್ಟು ಬೇರೆ ಏನಾದ್ರೂ ಸಮಸ್ಯೆ ಇದೆ ಅಂದ್ರೆ, ಭಯ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ನೆಗೆಟಿವ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಹೀಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದ್ರೆ ಒಂದು ಎಲೆಯನ್ನ ಅಂದ್ರೆ ಬೇ ಲೀಫ್ ಅನ್ನ ತಗೊಂಡು ಅದನ್ನ ನೀವು ಆ ಒಂದು ಸಮಸ್ಯೆಯನ್ನ ಶಾರ್ಟ್ ಆಗಿ ಬರಿಬೇಕು. ಯಾಕೆಂದ್ರೆ ಇದ್ರ ಮೇಲೆ ಸ್ಟೋರಿ ಬರೆಯಕ್ಕಾಗಲ್ಲ ಅಲ್ವಾ? ಚಿಕ್ಕದಾಗಿ ಒಂದು ಶಾರ್ಟ್ ಆಗಿ ನಿಮ್ಮ ಒಂದು ಪ್ರಾಬ್ಲಮ್ ಅನ್ನ ಬರೆದ್ಬಿಟ್ಟು ನಂತರ ಎಲೆಯನ್ನ ಈಗ ಕೈಯಲ್ಲಿ ಹಿಡಿದು ವಿಜುವಲೈಸ್ ಮಾಡಬೇಕು. ನಿಮ್ಮೆಲ್ಲಾ ಇಶ್ಯೂಸು, ನಿಮ್ಮೆಲ್ಲಾ ಟೆನ್ಷನ್ಸು, ನಿಮ್ಮೆಲ್ಲಾ ಪ್ರಾಬ್ಲಮ್ಸು ಏನೇನೆಲ್ಲ ಇದೆ ಅದೆಲ್ಲ ಈ ಎಲೆ ಒಳಗೆ ನೀವು ಹಾಕಿದ್ದೀರಾ, ಈ ಎಲೆ ಒಳಗೆ ನೀವು ಕಳಿಸ್ಬಿಟ್ಟಿದ್ದೀರಾ, ಎಲ್ಲ ಇದರ ಒಳಗೆ ಸೇರ್ಕೊಂಡಿದೆ. ಈಗ ನಿಮಗೆ ಯಾವ ಟೆನ್ಷನ್ನು ಇಲ್ಲ, ಯಾವ ಒಂದು ಆಂಗ್ಸೈಟಿನೂ ಇಲ್ಲ, ಯಾವ ಭಯನೂ ಇಲ್ಲ, ಯಾವ ನೆಗೆಟಿವಿಟಿನೂ ಇಲ್ಲ ಮನೆಯಲ್ಲಿ ಅನ್ಕೊಂಡು ಎಲ್ಲ ಒಂದು ರಿಲೀಸ್ ಮಾಡ್ಬಿಟ್ಟಿದ್ದೀರಾ ಅನ್ಕೊಳ್ಳಿ. ನಂತರ ಇದನ್ನ ಸುಟ್ಟು ಬಿಡಬೇಕು. ನಂತರ ಇದನ್ನ ಸುಟ್ಬಿಟ್ಟು ಗಾಳಿಯಲ್ಲಿ ಹಾರ್ಬಿಡಿ. ಏಕೆಂದ್ರೆ ಹಾರ್ಬಿಡುವಾಗ ಥಿಂಕ್ ಮಾಡಿ, ನಿಮ್ಮೆಲ್ಲ ಡಿಪ್ರೆಷನ್ಸು, ನಿಮ್ಮೆಲ್ಲ ವರೀಸು, ನಿಮ್ಮೆಲ್ಲ ಆಂಗ್ಸೈಟಿ, ನಿಮ್ಮೆಲ್ಲ ಟೆನ್ಷನ್ನು, ಭಯ, ಏನ್ ನೆಗೆಟಿವಿಟಿ ಇತ್ತು ಮನೆಯಲ್ಲಿ ಅದೆಲ್ಲ ನೀವು ಯೂನಿವರ್ಸ್ಗೆ ಕಳಿಸ್ಬಿಟ್ಟಿದ್ದೀರಾ. ನೀವು ಫ್ರೀ ಆಗ್ಬಿಟ್ಟಿದ್ದೀರಾ, ತುಂಬಾ ಫ್ರೀ ಆಗಿದ್ದೀರಾ, ಮನಸ್ಸು ಪೂರ್ತಿ ನಿರಳಾಗಿದೆ, ದೇಹ ಹಕ್ಕಿಯಂತೆ ಹಾರಾಡ್ತಾ ಇದೆ ಅಂತ ಅನ್ಕೋಬೇಕು. ಆ ಬೂದಿಯನ್ನ ಗಾಳಿನಲ್ಲಿ ಹಾರ್ಬಿಟ್ಟ ಮೇಲೆ ಜೋರಾಗಿ ಉಸಿರನ್ನ ತಗೊಳ್ಳಿ. ಅಂದ್ರೆ ನಾವೇನಾದ್ರೂ ಕಷ್ಟ ಸಂಕಷ್ಟ ತೀರದ ಮೇಲೆ ಹಬ್ಬ ಅನ್ಕೊಂತೀವಲ್ಲ, ಆ ತರ ಅನ್ಕೊಂಡ್ಬಿಟ್ಟು ಉಸಿರನ್ನ ಜೋರಾಗಿ ಬಿಟ್ಬಿಡ್ಬೇಕು. ಇದನ್ನೆಲ್ಲ ನೀವು ಹುಣ್ಣಿಮೆ ದಿನ ಮಾಡಿದ್ರೆ, ಎಸ್ಪೆಷಲಿ ನೀವು ಬೇರೆ ದಿನಗಳಲ್ಲೂ ಮಾಡ್ಬೋದು, ಆದ್ರೆ ಹುಣ್ಣಿಮೆ ದಿನ ಮಾಡಿದ್ರೆ ನೀವು ಇದಕ್ಕೆ 100ಕ್ಕೆ 100% ರಿಸಲ್ಟ್ ಸಿಗುತ್ತೆ. ಅವತ್ತು ಆಗ್ಲಿಲ್ಲ ಅಂದ್ರೆ ಯಾವ ಬೇರೆ ದಿನದಲ್ಲಿ ಬೇಕಿದ್ರೆ ನೀವು ಮಾಡ್ಬೋದು. ತಿಂಗಳಲ್ಲಿ 2 ಸಾರಿ ಹುಣ್ಣಿಮೆ ಬಂದ್ರೆ 2 ಸಾರಿನೂ ನೀವು ಇದನ್ನ ಮಾಡ್ಬೇಕು. ಯಾಕೆಂದ್ರೆ ಬೇ ಲೀಫ್ ಅನ್ನ ನಾವು ವಿಶ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ತುಂಬಾ 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 ಪವರ್ ಇದೆ. ಜಸ್ಟ್ ಅಡಿಗೆ ಮಾಡಕ್ ಮಾತ್ರ ಇದನ್ನ ಯೂಸ್ ಮಾಡ್ಕೋಬೇಡಿ. ನಿಮ್ಮೆಲ್ಲ ವಿಶಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ, ನಿಮ್ಮ ಮನೇಲಿರೋ ನೆಗೆಟಿವಿಟಿ ತೆಗೆಯೋದಕ್ಕೆ, ಹಣವನ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಜಾಬ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಹಾಗೇನೆ ನಿಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳೋದಿಕ್ಕೆ, ನಿಮ್ಮ ಸಂಬಂಧಗಳನ್ನ ಸರಿಪಡಿಸ್ಕೊಳ್ಳಲಿಕ್ಕೆ ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಇದನ್ನ ಮಾಡಿದ್ಮೇಲೆ ನೀವು ಬಿಟ್ಟು ಬಿಡಬೇಕು, ಲೆಟ್ ಗೋ ಮಾಡ್ಬಿಡ್ಬೇಕು. ಅದನ್ನೇ ತಿರ್ಗಾ ತಿರ್ಗಾ ಯೋಚನೆ ಮಾಡ್ಕೊಂಡು ಕುತ್ಕೋಬಾರ್ದು, ಥಿಂಕ್ ಮಾಡಕ್ ಹೋಗ್ಬಾರ್ದು. ಅದನ್ನ ಲೆಟ್ ಗೋ ಮಾಡ್ಬಿಟ್ಟು 100% ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ನೀವು ಬ್ರಹ್ಮಾಂಡದ ಮೇಲೆ, ಭಗವಂತನ ಮೇಲೆ ನಂಬಿಕೆ ಇಟ್ಟು ಈ ರಿಚುವಲ್ ಅನ್ನ ಮಾಡ್ತೀರಾ ಅಂತ ನಂಬ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.